ಗವನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೇವ ಪಿರಿವಿಗಳೇ. ದೇವರು ಏನಗಾಯಿ ನೆರೆಯ ಪ್ರಪಂಚ ಉರುವಾಕಿದರೋ ತನಿಯೊಂದು ಶಕ್ತಿಯ ಇಬ್ಬನೇ. ಗವವ ಕೊಡುದು ಮುಡಿವಿಲೆ, ಗವವ ಈಸುದು ಮುಡಿವಿಲೆ, ಗವನೋಗಿ ಇದ್ದು ಅದನ್ನು ಅನುಭವಿಚ್ಚಿ ರಚಿಸುದು ಮುಡಿವಿಲೆ. ಅದುಗಾಯಿ ತನ್ನ ಸಾರೆಂದೇ ತನ್ನ ಅಂಗವ ತನ್ನ ಆತ್ಮಕಳ ಪಿರಿಚಿದ್ರು. ಈ ಸೃಷ್ಟಿ ಉರುವಾತು, ಈ ಪ್ರಪಂಚಗಳು ಉರುವಾತು. ಇದುತ್ತ ಈ ಪ್ರಪಂಚ ಉರುವಾಪುದು ಇಂದಾಡುವ ಮೂಲ ಕಾರಣ ಇದುತ್ತ ಮೊದಲ ನಿಲೆ. ಎರಡಾவது நிலைனோಗೆ ತನ್ನ ಸಾರೆಂದು ಪಿರಿಂಜಿದ ಅಂಗಂಗಳ ಆ ಆತ್ಮಗಳ ತನ್ನವ ಉಣರುದುಗ ತನ್ನವ ಅಡಂಜುದುಗ ತನ್ನವ ಅರುವುದುಗ ತಾನೇ ತಡೆಯ ಇಬ್ಬದು ಒಂದು ನೆನಚಿ ಒಂದು ಶಕ್ತಿ ಉರುವಾಕಿದ್ರು. ಅದು ಮಾಯಾ ಶಕ್ತಿ. ಮಾಯೆಯಿಂದಲೇ ಎದು ಉಣ್ಮೆ ಇಲ್ಲೆಯೋ, ಎದು ನಿಲೆಯಾನದಲ್ಲವೋ, ಎದು ಉಣ್ಮೆಯ ಮರಚಿರವೋ, ಎದನ್ನು ಮೂಲವ ಅರುವುದುಗ ತಣಂಗಲಾಡದೆಯೋ ಅದು ಮಾಯಾ. ಆ ಮಾಯೆ ಉರುವಾಕಿದರು. ಮೂರಾவது நிலைನೋಗೆ ತನ್ನ ಸಾರೆಂದು ಪಿರಿಂಜಿದ ಆತ್ಮಗಳ ಅಂಗಂಗಳ ತನ್ನ ಸಾರ ಸೇತುದುಗಾಯಿ ತಾನೇ ವೇದನ ವಡಿವವ ಬಂದರು. ಆ ವೇದವ ಅರುದು ಉಣರ್ದು ಉಪದೇಶ ಮಾಡುವ ಆ ಶಕ್ತಿಯ ಮಹರ್ಷಿಗಳಿಗೂ ಯೋಗಿಗಳಿಗೂ ಜ್ಞಾನಿಗಳಿಗೂ ತಂದರು. ಎಲ್ಲ ಇಡೀ ಇಬ್ಬ ದೇವರು, ಎಲ್ಲಾಗೋಸಿಬ್ಬ ಪರಮಾತ್ಮ ಭೂಲೋಕಗ ಒಂದು ಮನುಷ್ಯ ಉರುವೆತ್ತಿ ಆಗಾಗ ಬಂದ ಜೋಲಿ ಗಮನ ಮಾಡಿ ಸತ್ಯವ ಉಣರ್ತಿ ಧರ್ಮದ ದಾರಿಯ ನಡಿಚಿ ದೇವ್ರತಾ ಕುರಿಕೋಳು ದೇವ್ರತಾ ಲಕ್ಷ್ಯಾಂಬ ಆ ಉಯರ್ಂದ ಸತ್ಯವ ಯುಗದಗಾಯ್ತ ಅವತಾರ ಬಂದರ. ಈ ಸಾಯಿ ಅವತಾರನ ಪ್ರಧಾನವಾನ ಕಡಮೆಯೋ ಅದುತ್ತ ನಾಯಿಗ ವೇದನ ಏಯ್ದ ಆ 4 ವಿಧವಾನ ಭಕ್ತಿ ಪತ್ತಿ ಈ ಗವದ ಸೋಮಿ ತುಂಬಿದ ಗವದ ಸೋಮಿ ಸಾಯಿನ ಗವದ ಮಾತುಂಬ ಆ ತಳಿಪನೋಗೆ ನಿಂಗ ಸಾರೆ ನಾ ಮಾತಾಡ್ನೆ ನಾ ಮನೆ ಉಣರ್ವನ ಮಾತಾಡ್ನೆ. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ.